ಅಲ್ಲಿಂದ ಹತ್ತು ಬರೋದ್ರೊಳಗೆ ದೇವ್ರು ಕಾಣಿಸ್ಕೊಂಡ ನನಗೆ. ಅಲ್ಲಿಂದ ಬಂದರೂ ಕೂಡ ಮೆಟ್ಟು ಸಿಗ್ತಾ ಅನ್ಕೊಂಡ್ರೆ ಮತ್ತೆ ಮುಳ್ಳುಗಳು. ಬಂಡೆಗಳ ಮಧ್ಯದಲ್ಲಿ ಕ್ಯಾಮರಾ ಒಂದು ಕೆಳಗಡೆ ಬಿದ್ದಿದೆ ಅಂದರೆ ಮುಗೀತು ಕತೆ. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಗುಮ್ಮನಾಯಕನ ಪಾಳ್ಯ ಅಂದರೆ ಅಳಿಯಾಸ್ ಪಾಳ್ಯಕೊಂಡ ಅಂತ ಹೆಸರುವಾಸಿಯಾಗಿರುವಂತಹ ಗುಮ್ಮನಾಯಕನ ಪಾಳ್ಯದಲ್ಲಾದರೆ ನಾನು ಇವತ್ತು ಇದ್ದೀನಿ. ಇಲ್ಲಿ ವಿಶೇಷತೆ ಏನಂದರೆ ಹಳೆಯ ಕಟ್ಟಡಗಳು. ಅಂದರೆ ಇವತ್ತು ನಾನು ಚಿಕ್ಕ ಭವನದಲ್ಲಿ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ ನೋಡಿ ಆಚೆ ಕಡೆಯಿಂದ ಎಲ್ಲಿದ್ದೀನಿ ಅಂತ ಹೇಳಿಬಿಟ್ಟು. ಈ ಕಟ್ಟಡದಲ್ಲಾದರೆ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಬೆಟ್ಟದ ಮೇಲೆ ಆದರೆ ಇನ್ನೂ ಹೋಗಿಲ್ಲ, ಸದ್ಯಕ್ಕೆ ಇಲ್ಲಿಗಾದ್ರೆ ಬಂದಿದ್ದೀನಿ. ನೋಡೋಕ್ಕಂತೂ ಚೆನ್ನಾಗಿದೆ. ಆ ಕಾಲದಲ್ಲಿ ಸ್ಟ್ರಕ್ಚರ್ ಯಾವ ಥರ ಕಟ್ಟಿದೆ ಅಂತ ಕಾಣಿಸ್ತಾ ಎಲ್ಲ. ಅಂದರೆ ಚಾಕ್ ಪೀಸಲ್ಲಿ ಮತ್ತು ಇದರಲ್ಲಿ ಏನಂದ್ರೆ ಅದೇ ಬರೆದ್ಬಿಟ್ಟಿದ್ದಾರೆ ಎಲ್ಲದರಲ್ಲಿ. ಅವರ ಗರ್ಲ್ ಫ್ರೆಂಡ್ ಹೆಸರಾಗಿರ್ಬೋದು, ಬಾಯ್ ಫ್ರೆಂಡ್ ಹೆಸರಾಗಿರ್ಬೋದು, ಎಲ್ಲ ಇನ್ಶಿಯಲ್ ಸಮೇತ ಬರೆದಾಗ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಇದು ನಾವು ಕಾಣ್ಬೋದು, ಕಾಣಿಸ್ತಾ ಇದೆಯಲ್ಲ. ಗುಮ್ಮನಾಯಕನ ಪಾಳ್ಯ ಅನ್ನೋದು ಡೈರೆಕ್ಟ್ ಅವ್ರ ಸ್ವಂತ ರಾಜ್ಯ ಅಲ್ಲ. ಅದು ಏನಂದರೆ ಈ ವಿಜಯನಗರ ಎಂಪೈರ್ಗೆ ಸೇರಿದಂತಹದ್ದು ಇದೆಲ್ಲ. ಗುಮ್ಮನಾಯಕನ ಪಾಳ್ಯ ಆಗಿರ್ಬೋದು, ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ವಿಜಯನಗರ ಎಂಪೈರಿಗೆ ಸೇರಿರೋಂಥದ್ದು. ವಿಜಯನಗರ ಎಂಪೈರ್ ಎಲ್ಲದಕ್ಕೂ ಸಂಸ್ಕೃತಿಗೆ, ಸಾಂಪ್ರದಾಯಕ್ಕೆ ಮಹತ್ವ ಜಾಸ್ತಿ ಕೊಡ್ತಾ ಇತ್ತು. ಅದರಿಂದಲೇ ಇಲ್ಲಿ ಅಲ್ಲಲ್ಲಿ ಗುಡಿಗಳನ್ನ ಜಾಸ್ತಿ ಇದೆ. ಸದ್ಯಕ್ಕೆ ಒಂದು ಗುಡಿ ಆದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇನು ಏನಂದರೆ ಇಲ್ಲಿ ಪೂಜೆ ಅನ್ನೋದು ನಡೆಯೋದಿಲ್ಲ. ಎಂಟೈರ್ ಅಂದರೆ ಚಪ್ಪಲಿ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ. ಹೊರಗಡೆ ಮುಳುಗುಲು ಏನಾದರೂ ಇರುತ್ತೆ ಗೊತ್ತಿಲ್ಲ. ಎಂಟ್ರೆನ್ಸ್ ಕಾಣ್ಬೋದು, ಆ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಒಳಗಡೆ ಆದರೆ ಹೋಗೋಣ. ಸದ್ಯಕ್ಕೆ ಚಪ್ಪಲಿಯನ್ನು ಬಿಚ್ಚಾಕ್ಬಿಡ್ತೀನಿ ಸುಮ್ಮನೆ ಯಾಕೆ. ಪ್ರತಿಯೊಂದು ರಾಜನಿಗೆ ಆಗಿರ್ಬೋದು, ಮಾಮೂಲಿ ಮಿಡಲ್ ಕ್ಲಾಸ್ ಜನಕ್ಕೆ ಆಗಿರ್ಬೋದು, ಅದೇ ರೀತಿ ಸಾಹುಕಾರ ಜನರಿಗೆ ಆಗಿರ್ಬೋದು, ಏನಂದರೆ ರಕ್ಷಣೆ ಅನ್ನೋದು ತುಂಬ ಇಂಪಾರ್ಟೆಂಟು. ರಕ್ಷಣೆಗೋಸ್ಕರ ಯಾವುದೇ ರೀತಿ ನಾವು ಹಿಂದೆ ಹೋಗಬಾರ್ದು. ಅದೇ ರೀತಿ ಆ ಕಾಲದಲ್ಲಿ ಪಾಳ್ಯಗಾರರು ಏನು ಮಾಡಿದ್ದಾರೆ ಅಂದರೆ ರಕ್ಷಣೆಗೋಸ್ಕರ, ಅವರು ಬಂದೋಬಸ್ತ್ಗೋಸ್ಕರ ಕೋಟೆಗಳನ್ನು ಚೆನ್ನಾಗಿ ನಿರ್ಮಿಸಿದ್ದಾರೆ. ಅದೇ ರೀತಿ ಇದು ಕಾಣ್ತಾ ಇದೆಯಲ್ಲ ನಿಮಗೆ, ಕನ್ನಡಕ್ಕೆ ಅನ್ನೋದು 37 ಡಿಗ್ರಿ ಅನ್ನೋದು ಬಿಸಿಲು ಅನ್ನೋದು ಇವತ್ತು ಸ್ಟಾರ್ಟ್ ಆಗಿದೆ. ಇದಿರಲೇಬೇಕಿಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ, ಕಣ್ಣುಗಳೆಲ್ಲ ಮುಚ್ಕೊಂಡಂಗೆ ಹೋಗುತ್ತೆ. ಅದಕ್ಕೋಸ್ಕರ ಈ ಪೆಕ್ಸ್ ಅನ್ನೋದು ಹಾಕ್ಕೊಂಡಿದ್ದೀನಿ, ಬೇರೆ ಏನು ಉದ್ದೇಶ ಅಲ್ಲ, ಸ್ಟೈಲ್ಗೋಸ್ಕರ ಅಲ್ಲ. ಆದರೆ ಆ ಕಾಲದಲ್ಲಿ ಕೋಟೆಗಳು ಕಂಪಲ್ಸರಿ, ಪ್ರತಿಯೊಂದು ಸ್ಟ್ರಕ್ಚರನ್ನು ಚೆನ್ನಾಗಿ ನಿರ್ಮಿಸಿದ್ದಾರೆ. ರಕ್ಷಣೆ ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬರಿಗೂ. ಅಂದರೆ ರಕ್ಷಣೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಎಷ್ಟು ಚೆನ್ನಾಗಿ ಅಂದರೆ ಈ ಪಾಳ್ಯಂಕೊಂಡ ಅನ್ನೋದು ಇದ್ರಿಗೋಸ್ಕರ ಮಾತ್ರ ಫೇಮಸ್ ಆಗಿರೋದು. ಇಲ್ಲಿರೋ ಸ್ಟ್ರಕ್ಚರ್ ಇವಾಗ ಏನು ಬಿದ್ದೋಗಿಲ್ಲ, ಸೇಮ್ ಯಾವ ಥರ ಇದೆ ಅದೇ ಥರ ಇದೆ. ಅದು ನೀವು ಇಲ್ಲಿ ನೋಡ್ಬೋದು. ಈ ಬೆಟ್ಟ ಪೂರ್ತಿ ಇಂಥ ಕೋಟೆಗಳಲ್ಲೇ ನಿರ್ಮಿತವಾಗಿದೆ. ಪಾಳ್ಯಂಕೊಂಡ ಅಳಿಯಾಸ್ ಗುಮ್ಮನಾಯಕನ ಪಾಳ್ಯ. ಪ್ರತಿಯೊಂದು ಕೂಡ ಮೇಲೆ ಆದರೂ ಹೋಗೋಣ. ಇವಾಗ ಕೆಳಗಡೆಯಿಂದ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಇವಾಗ ಎಲ್ಲಿಗೆ ಹೋದ್ರೂ ಅವ್ರ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಮಾತ್ರ ಅಲ್ಲ, ಬಹಿರಂಗ ಆಗಬೇಕು ಅಂತೇಳ್ಬಿಟ್ಟು ಲವರ್ಸು, ಇಲ್ಲಾಂದರೆ ಗಂಡೊಬ್ಬನೇ ಬಂದು ಗೀಚಿದ್ದೇನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತೇಳ್ಬಿಟ್ಟು. GK ಲವ್ ಮಳ್ಳಿ ಶಶಿನ ಏನೋ ಓದಿ ಅಲ್ಲಿ ನೀವೇ ಕಾಣಿಸ್ತಾ ಇಲ್ಲ. ಅದೇ ರೀತಿ ಗಣೇಶ್ ಲವ್ ಚೆನ್ನಾಗಿ ಮಾಡಿದ್ದಾರೆ. ಗುಮ್ಮನಾಯಕನ ಪಾಳ್ಯಗೆ ಮೇಲೆ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಜಾಗ ಇದಾಗಿದೆ. ಮುಂದೆ ಹೋಗೋಣ ಗಾಯ್ಸ್, ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡೋಣ ಏನೇನಿದೆ. ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿದೆ ನಮ್ಮ ಕೆಲಸ ಇವತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ, ಪ್ರತಿಯೊಂದು ತೋರಿಸ್ತೀನಿ. ವಿಡಿಯೋ ಆದರೆ ಮಿಸ್ ಆಗಬೇಡಿ, ಅಂದರೆ ಮಿಸ್ ಮಾಡೋದು ಬೇಡ ಅನ್ನೋದಕ್ಕಿಂತ ಪೂರ್ತಿ ನೋಡಿ. ಆ ಕಾಲದಲ್ಲಿ ಏನೇನಿದೆ ಏನೇನಿಲ್ಲ, ಇಲ್ಲಿ ಆವಾಗ ಏನಿತ್ತು ಇವಾಗ ಏನಿಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ. ಗಾಯ್ಸ್ ಇನ್ನೊಂದು ಏನಂದರೆ, ಬೆಟ್ಟ ಹತ್ತಕ್ಕೆ ನಮ್ಮ ಫ್ರೆಂಡ್ಸ್ ಯಾರು ಬರಲಿಲ್ಲ, ಎಲ್ಲ ಕೆಳಗಡೆ ಇದ್ದಾರೆ. ನಾನು ಒಬ್ಬನೇ ಮೇಲೆಗೆ ಅನ್ನೋದು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇನ್ನೊಂದು 10 ನಿಮಿಷ ಮೇಲೆ ಅನ್ನೋದು ಹೋಗ್ಬಿಟ್ಟು ಎಲ್ಲ ವೀಡಿಯೋ ಫುಲ್ ಕವರ್ ಮಾಡಬೇಕಾಗುತ್ತೆ. ಅವರೆಲ್ಲ ಕೆಳಗಡೆ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು. ಸರಿ, ಇನ್ನು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಮೇಲೆಗಾದರೆ. ಎಲ್ಲ ಕನ್ಫ್ಯೂಷನ್ ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಮೇಲೆ ಎಲ್ಲಿ ದಾರಿ ಕಾಣಿಸ್ತಾ ಇಲ್ಲ ಗಾಯ್ಸ್, ಏನು ಮಾಡಬೇಕೇನೋ. ದಾರಿ ಎಲ್ಲಿಂದ ಹೋಗ್ಬೇಕು ಅರ್ಥ ಆಗ್ತಾ ಇಲ್ವೇ. ಒಂದು ಸರಿ ಬಂದಿದ್ದೆ, ಆದರೂ ಕೂಡ ಕನ್ಫ್ಯೂಷನ್ ಆಗ್ತಾಯಿದೆ. ಕರೆಕ್ಟಾಗಿ ಮೆಟ್ಲನ್ನೋದು ಇದ್ದರೆ ಹತ್ಕೊಂಡು ಹೋಗ್ಬೋದು. ಇಲ್ಲೇನೇ ಅಂದರೆ ಕರೆಕ್ಟಾಗಿ ಎಲ್ಲಿ ಏನಿಲ್ಲ, ಎಲ್ಲ ಕನ್ಫ್ಯೂಷನ್. ಎಲ್ಲಿಂದ ಹೋಗ್ಬೇಕು ಕೂಡ ಅರ್ಥ ಆಗ್ತಾಯಿಲ್ಲ. ಎಲ್ಲಿಂದ ಗಾಯ್ಸ್ ಆವತ್ತು ಹಂಗೋದೆ ನಾನು. ಇಲ್ಲಿವರೆಗಾದ್ರೆ ಬಂದಿದ್ದೀನಿ ಗಾಯ್ಸ್, ಇದು ಮಾತ್ರ ಕರೆಕ್ಟು. 3 ಜನ ಬಂದಿದ್ವಿ ಅವತ್ತು. 3 ಜನ ಇಲ್ಲಿವರೆಗಾದ್ರೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಹೆಂಗೋದು ಅಂತ ಅರ್ಥ ಆಗ್ತಾಯಿಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು
ಹಿಂಗೆ ಎಸೋದೆ, ಹೀಗೆ ಎಸೋದ್ರೆ ಫಸ್ಟ್ ಮೇಲೆ ಅನ್ನೋದು ಹೋಗ್ತೀನಿ ಬಂಡೆ ಹತ್ಕೊಂಡು. ಅಲ್ಲಿಗೆ ಹೋದರೆ ಏನೋ ಕಾಣಿಸ್ಬೋದೇನೋ. ಬಂಡೆಗಳ ಮಧ್ಯದಲ್ಲಿ ಕ್ಯಾಮರಾ ಅನ್ನೋದು ಕೆಳಗಡೆ ಬಿದ್ದಿದೆ ಅಂದರೆ ಮುಗೀತು ಕತೆ. ಸದ್ಯಕ್ಕೇನು ಜಾರ್ತಾ ಇಲ್ಲ, ಮೇಲೆ ಅನ್ನೋದು ಹೋಗ್ತಾ ಇದ್ದೀನಿ ಬಂಡೆ ಹತ್ಕೊಂಡು. ಸದ್ಯಕ್ಕೆ ಬಂಡೆ ಎತ್ಕೊಂಡು ಕಾಲಲ್ಲಿ ಹೋಗ್ತಾಯಿದ್ದೀನಿ, ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಅಪ್ಪ ಓ ಗೈಸ್, ಅಲ್ಲಿಂದ ದಾರಿ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿಂದ ಆದರೆ ಕೆಳಗಡೆ ಇಳ್ಕೊಂಡು ಹಂಗೆ ನಡ್ಕೊಂಬಂದು ಡೈರೆಕ್ಟ್ ಹಂಗೆ ಹೋಗ್ಬೇಕಾಗುತ್ತೆ. ನಂಗೆ ಆ ಕಡೆಯಿಂದ ಕಾಣಿಸ್ತೀನಿ ಎಲ್ಲ ಕನ್ಫ್ಯೂಷನ್ನು. ಇಲ್ಲಿಗಾದರೆ ಬಂದಿದ್ದೀನಿ ನೋಡಿ, ವ್ಯೂ ನೋಡಿ ನಿಂದು ಹೆಂಗೆ ಕಾಣಿಸ್ತೆ ಅಂತೇಳ್ಬಿಟ್ಟು. ಮೊಬೈಲಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ಸ್ವಲ್ಪ ಕಣ್ ತಿರುಗುತ್ತೆ. ಇದಾದರೆ ಹತ್ಕೊಂಬಂದಿದ್ದು ಬಂಡೆಗಳನ್ನ. ಇವಾಗ ನೋಡಿ ನೀರು, ಬೆಟ್ಟಗಳು ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸುತ್ತಮುತ್ತಲು ಬೆಟ್ಟ ಇದೆ, ಮಧ್ಯದಲ್ಲಿ ಊರುಗಳು ಚಿಕ್ಕ ಚಿಕ್ಕ ಹಳ್ಳಿಗಳಾದರೆ ಇದೆ. ಅದು ಸುತ್ತಮುತ್ತಲು ಇರೋ ಹಳ್ಳಿಗಳಿಗೋಸ್ಕರನೇ ಈ ಪಾಳ್ಯಂಕೊಂಡ ಅನ್ನೋದು ಇಲ್ಲಿ ವ್ಯವಸ್ಥೆ ಆಗಿರೋದು. ನಮ್ಮ ವಿಜಯನಗರ ಎಂಪೈರ್ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಎಂಪೈರ್ನ ಇಡೀ ಕೋಟೆಯನ್ನು ನಿರ್ಮಿಸಲಾಗಿದೆ. ವಿಜಯನಗರ ರಾಜರೇ ಇದು ನಿರ್ಮಿಸಿರೋದು. ಅಲ್ಲಲ್ಲಿ ಪಾಳ್ಯಗಾರನ ಇಕ್ಕಿದ್ರು, ಅಂದರೆ ಆ ಊರುಗಳು ನೋಡ್ಕೊಳ್ಳೋಕ್ಕೆ ಇಕ್ಕಿರೋಂಥ ರಾಜರುಗಳವರು. ಅವ್ರು ಯಾವ ಥರ ನಾಶ ಆದರು ಅಂತೇಳ್ಬಿಟ್ಟು ಮುಂದೆ ಹೇಳ್ತೀನಿ. ನಾವು ವೀಡಿಯೋ ನೋಡ್ತಾ ಇದ್ದೀರಲ್ಲ, ಮುಳ್ಳುಗಳ ಮಧ್ಯದಲ್ಲಿ ನಾನು ಹೋಗ್ತಾಯಿದ್ದೀನಿ. ಅದಕ್ಕೆ ಅವ್ರು ಯಾರೂ ಬರಲಿಲ್ಲ. ಅವರಾದರೆ ನಮ್ಮ ಕಾಲೇಜ್ ಹುಡುಗರೆ ಏನಂದರೆ ಅವರು ಚೆನ್ನಾಗಿರೋ ಗೊತ್ತಿರೋ ಪ್ಲೇಸ್ ಇದು, ಎಲ್ಲ ಫಸ್ಟ್ ಬಂದು ಹೋದಂಗಿದ್ದಾರೆ. ಸುಮಾರು ಸರಿ ಅವರಾದರೆ ಬಂದಿದ್ದಾರೆ, ನಾನೊಬ್ಬನ್ನೇ ಮೇಲೆ ಬಿಟ್ಬಿಟ್ರು ನೋಡಿ. ಅದಕ್ಕೆ ಅವ್ರು ಬರಲಿಲ್ಲ ಈ ಮುಳ್ಳುಗಳ ಮಧ್ಯದಲ್ಲಿ ಯಾವನು ಒದ್ದಾಡೋ ಅಂತೇಳ್ಬಿಟ್ಟು. ಸುತ್ತಲೂ ನೋಡಿ ಗಾಯ್ಸ್ ಏನೂ ಇಲ್ಲ, ಬರೀ ಬಂಡೆಗಳು, ದಾರಿಯನ್ನು ಸರಿಗೇ ಇಲ್ಲ ಇಲ್ಲಿ ನೋಡಿ, ಬೇಲಿ ಕಂಪೆಗಳು. ಅದೇ ರೀತಿ ಮುಂದೆ ಹೋಗೋಣ. ಇನ್ನು ಏನಾದರೂ ಆಗಲಿ ಇವತ್ತು ವೀಡಿಯೋ ಮಾಡಲೇಬೇಕು, ಫುಲ್ ವೀಡಿಯೋ ಕವರ್ ಮಾಡಲೇಬೇಕು, ಅರ್ಧಂಬರ್ಧ ಮಾತ್ರ ಮುಗಿಬಾರ್ದು. ಮೇಲೆ ನಾನು ಹೋಗ್ತೀನಿ. ಫಸ್ಟ್ ಒಂದು ಸರಿ ಬಂದಿದ್ದೆ, ಆವಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ, ನಮ್ಮ ಮೈಂಡಲ್ಲಿತ್ತಷ್ಟೇ ಮಾಡಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ಟ್ರಾವೆಲಿಂಗ್ ವೀಡಿಯೋ ಅಂತಲ್ಲ, ಮಾಮೂಲಿ ಎಲ್ಲ ಕವರ್ ಮಾಡ್ಬೇಕು ಅಂದ್ಕೊಂಡೆ. ಇವಾಗ ಟ್ರಾವೆಲಿಂಗ್ ವೀಡಿಯೋ ಏನಕ್ಕಂದರೆ ಕಾಲೇಜು ನಮಗಾದರೆ ರಜೆ ಅಂದರೆ ರಜೆನೇ, ಏನು ಮಾಡ್ಬೇಕು ಮನೇಲಿ ಇದ್ದೀನಿ. ನಮ್ಮೂರವ್ರನ್ನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಇವತ್ತು ಇಲ್ಲಿಗೆ. ಅದೇ ರೀತಿ ನಮ್ಮ ಫ್ರೆಂಡ್ಸ್ ಇಲ್ಲ ಹತ್ರದಲ್ಲಿರೋ ಕೂಡ ಇಬ್ಬರು ಬಂದಿದ್ದಾರೆ, ಅವನು ಕೂಡ ಕೆಳಗಡೆ ಇದ್ದುಬಿಟ್ಟ, ಅವ್ರ ಮಾತು ಕೇಳಿಬಿಟ್ಟು. ಮೇಲೆ ಹೋಗ್ತಾಯಿದ್ದೀನಿ. ಎಲ್ಲಿ ಬಂದಮೇಲೆ ಕೂಡ ಕಂಪ್ಯೂಜನ್ನ ಹೆಂಗೆ ಹೋಗೋದು ಗ್ಯಾಸ್. ಸ್ವಲ್ಪ ಹೊತ್ತು 2 ಮಿನಿಟ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ, ಹತ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಂದ ಬಂದರೆ ಸ್ವಲ್ಪ ದೂರಕ್ಕೆ ಮೆಟ್ಲನ್ನು ಸಿಗುತ್ತೆ. ಪ್ರತಿಯೊಂದು ಮೆಟ್ಲಿಗೂ ಕುಂಕುಮನ ದಿಕ್ಕಿದ್ದಾರೆ ನೋಡಿ, ಅರಿಶಿನ ಕುಂಕುಮದಿಂದ ಕವರ್ ಮಾಡಿದ್ದಾರೆ. ಇದು ನೋಡ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಜನ ಈ ಕೋಟೆಗೆ ಯಾವ ರೀತಿ ಪ್ರಾಮುಖ್ಯವನ್ನು ಕೊಡ್ತಾರೆ, ಯಾವ ರೀತಿ ಪೂಜೆ ಅನ್ನೋದು ಮಾಡ್ತಾರೆ, ಇಲ್ಲಿ ಸಂಪ್ರದಾಯ ಸಂಸ್ಕೃತಿ ಇನ್ನೂ ಎತ್ತಿ ಕಾಣಿಸೋದು ಇದರಿಂದ ನಮಗೆ ಅರ್ಥ ಮಾಡ್ಕೋಬೋದು. ಪ್ರತಿಯೊಂದು ಕಲ್ಲಿಗೆ ಏನಂದರೆ ಕ್ಲೀನಾಗಿ ಅರಿಶಿನ ಕುಂಕುಮದಿಂದ ಪೂಜೆ ಅನ್ನೋದು ಮಾಡಿದ್ದಾರೆ ಗೈಸ್. ಇನ್ನು ಮನೆ ಮಾಡ್ದಂಗಿದ್ದಾರೆ ಯಾವುದೋ ಹಬ್ಬಕ್ಕೆ ನೋಡಿ. ಇಲ್ಲಿ ಯಾರು ಇಲ್ಲ ಇಲ್ಲಾಂದ್ರೆ ಕೇಳಿ ತಿಳ್ಕೊತಾ ಇದ್ದೆ. ಅಲ್ಲಿಂದ ಹತ್ತು ಬರೋದ್ರೊಳಗೆ ದೇವ್ರು ಕಾಣಿಸ್ಕೊಂಡ ನನಗೆ. ಅಲ್ಲಿಂದ ಬಂದರೂ ಕೂಡ ಮೆಟ್ಟು ಸಿಗ್ತಾ ಅನ್ಕೊಂಡ್ರೆ ಮತ್ತೆ ಮುಳ್ಳುಗಳು ಬಿಡೋದಿಲ್ಲ ಇವತ್ತು ಇದನ್ನು. ಇಷ್ಟು ದೂರ ಬಂದಿದ್ದೀನಿ, ಇನ್ನು ಸ್ವಲ್ಪ ದೂರ ಹೋಗೋಕ್ಕಾಗಲ್ಲ ಹೇಳಿ. ಮೇಲಾದರೂ ಬಂದೆ. ಎಂಟ್ರೆನ್ಸ್ ಸದ್ಯಕ್ಕೆ ಸಿಕ್ತು. ತಿರುಪತಿ ದರ್ಶನಕ್ಕೆ ಅಂದರೆ ತಿರುಪತಿ ಗೋವಿಂದ ಅವ್ರು ನೋಡೋಕೆ ಹೋದಾಗ ಕೂಡ ಇಷ್ಟೊಂದು ಕಷ್ಟ ಬೀಳಲಿಲ್ಲ. ಇಲ್ಲಿಂದ ಇಲ್ಲಿ ಬರೋಳಗೆ ದೇವರನ್ನ ಕಾಣಿಸ್ಕೊಂಡ ಗಾಯ್ಸ್. ಎಂಟ್ರೆನ್ಸ್ ತೋರಿಸ್ತೀನಿ. ಪಾಳ್ಯರ ಮುಖದ್ವಾರ ಎಂಟ್ರೆನ್ಸ್, ಅಲ್ಲಿ ಇಲ್ಲಿ 3 ನಾಮಗಳಿಂದ. ಅದೇ ರೀತಿ ನಮ್ಮ ಪೀರಿಯಡ್ ಅಂದರೆ 2000 ಆಚೆ ಯಾರು ಇಟ್ಟಿರ್ತಾರೋ 1995ಇಂದ ಹಿಡಿದು ಅವ್ರು ಯಾರು ಇರ್ತಾರೋ ಅವ್ರು ಮಾಡಿರೋಂಥ ತೀಟೆ ಕೆಲಸಗಳು ಕೂಡ ಇಲ್ಲಿದೆ ನೋಡಿ. ಕಾಣಿಸ್ತಾ ಇಲ್ಲ, ಏನೇನೋ ಬರೆದುಬಿಟ್ಟಿದ್ದಾರೆ. ಬಾ ಆನಂದ, ಆನಂದ ಅಲ್ಲಿಂದ ಇಲ್ಲಿಗೆ, ಅದಕ್ಕೋಸ್ಕರ ಬಂದೆ ನಾನು. ಆನಂದ ಅಲ್ಲಿ ನೋಡಿ, ಇಲ್ಲಿ
ಏನು ಇಲ್ಲ, ಎಲ್ಲ ಒಂಥರ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಬಂದು ಇಲ್ಲಿ ಪೂಜೆ ಮಾಡ್ದಂಗಿದ್ದಾರೆ ಗಾಯ್ಸ್. ಎಲ್ಲಿ ನೋಡಿದ್ರು ಕುಂಕುಮ, ಏನು ಇಲ್ಲಿ SSC ಅಂತೆ, ಎಲ್ಲ ಬಿದ್ದೋಗೋ ಸ್ಟೇಜಲ್ಲಿ ಇದೆ. ಆದರೆ ಬಿದ್ದೋಗಲ್ಲ, ಗೋಡೆಗಳು ಬಿದ್ದೋಗ್ಬೋದೇನೋ, ಈ ಕಲ್ಲುಗಳು ಮಾತ್ರ ಬಿದ್ದೋಗಲ್ಲ. ಆ ರೀತಿ ಕಟ್ಟಿರ್ತಾರೆ. ಅಲ್ಲೇನೆಂದರೆ ಗಾರೆಯಿಂದ ಕಟ್ಟಿರ್ತಾರೆ. ಅಲ್ಲಿ ಕೆಳಗಡೆ ಕೋಟೆ ಪೂರ್ತಿ ನೋಡಿದ್ರಲ್ಲ ಆಚೆ ಕಡೆ ನೀವು, ಅದು ಗಾರೆಯಿಂದ ಕಟ್ಟಿದ್ದಾರೆ. ಇದಾದರೆ ಕೆಂಪು ಮಣ್ಣಿಂದ ಕಟ್ಟಿದ್ದಾರೆ ನೋಡಿ. ಇವಾಗಲೂ ಕೂಡ ನಾವು ಕೆಂಪು ಮಣ್ಣು ಮನೆಗಳೆಲ್ಲ ನೋಡ್ಬೋದು, ಊರುಗಳಲ್ಲಿ ಕೂಡ ಕಟ್ಟಿರ್ತಾರೆ. ಇಲ್ಲಿ ಕೆಂಪು ಮಣ್ಣಲ್ಲೇ ಕವರ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಗಾರೆನ ಯೂಸ್ ಮಾಡಿಲ್ಲ ನೋಡಿ. ಇಲ್ಲಿ ಬರೀ ಕಲ್ಲುಗಳಿಂದ ಕಟ್ಟಿದ್ದಾರೆ. ಕೆಂಪು ಮಣ್ಣಿಂದ, ಅದು ಕೆಂಪು ಮಣ್ಣಿಗೆ ಕಲ್ಲುಗಳಾಗ್ಬಿಟ್ಟು ಮೆರೆಸ್ಬಿಟ್ಟಿದ್ದಾರೆ. ಇದು ಸಿಮೆಂಟೇನೋ ನೋಡಿ, ಇದು ಸಿಮೆಂಟು, ಕಾಣುವ ಸಿಮೆಂಟೆ. ಕಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ವಿಜಯನಗರ ಸಾಮ್ರಾಜ್ಯನ ಜಾಸ್ತಿ ದೊಡ್ಡದು. ನಾವು ಓದಿದ್ದೀವಿ ಹಿಸ್ಟ್ರಿಯಲ್ಲಿ, ವಿಜಯನಗರ ಸಾಮ್ರಾಜ್ಯ ಜಾಸ್ತಿ ದೊಡ್ಡದು ಅಂತೇಳ್ಬಿಟ್ಟು. ದೊಡ್ಡದಂದರೆ ನೀವು ಆ ಬುಕ್ಗಳನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಎಷ್ಟು % ಅವ್ರು ಆಳ್ತಾಯಿದ್ರು ಅಂತೇಳ್ಬಿಟ್ಟು. ಆ ಕಾಲದಲ್ಲಿ ಏನಂದರೆ ಅವ್ರು ಅಷ್ಟೂ ಒಬ್ಬರೇ ನೋಡ್ಕೊಳಕ್ಕಾಗಲ್ಲ. ಅಲ್ಲಲ್ಲಿ ಕೆಲವರು ನಿಗ್ತಾಯಿದ್ರು ಪಾಳ್ಯಗಾರನ ಅಂತೇಳ್ಬಿಟ್ಟು. ಅಂದರೆ ಪಾಳ್ಯಂ ಅಂದರೆ ಒಂದು ಅರ್ಥ ತಮಿಳು ಕನ್ನಡ ಮಿಕ್ಸ್ ಆಗಿಬಿಟ್ಟು ಆ ಜಾಗನ ಆಳೋನು. ಪಾಳ್ಯ ಅಂದರೆ ಅದು ಪಾಳ್ಯಂಕೊಂಡ ಅಂತ ಇದು ಪ್ರಸಿದ್ಧವಾಗಿದೆ. ಅಂದರೆ ಅಲಿಯಾಸ್ ಗುಮ್ಮನಾಯಕನ ಪಾಳ್ಯ. ಅವರೇನಂದರೆ ಬರ್ತಾ ಅವರ ದುಡ್ಡು ಎಲ್ಲಿಂದ ಅಂದರೆ ಪನ್ನು ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಟ್ಯಾಕ್ಸ್ನ ವಸೂಲು ಮಾಡಿ ಬಂದಿರುವಂಥ ದುಡ್ಡನ್ನ ಜಾಸ್ತಿ ಆಗಿದ್ದು ಕೂಡಲೇ ಏನು ಮಾಡ್ತಾರೆ ಅಂದರೆ ಅವರಿಗೆ ಗರ್ವನ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿ. ಅವರು ಸುತ್ತಮುತ್ತಲಿರೋರನ್ನ ಅವರು ಕೇರ್ ಮಾಡೋದಿಲ್ಲ. ಅದೇ ರೀತಿ ವಿಜಯನಗರ ಎಂಪೈರ್ನ ಕೂಡ ಕೇರ್ ಮಾಡೋದಿಲ್ಲ. ಆ ಸ್ಟೇಜಿಗೆ ಬರುತ್ತೆ. ಆ ಸ್ಟೇಜಿಗೆ ಬಂದಾಗ ಏನಾಗುತ್ತೆ ಅಂದರೆ ಅವ್ರ ಪತನಕ್ಕೆ ಅವರೇ ಕಾರಣ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವ್ರು ಸುತ್ತಮುತ್ತಲಿರೋರು ಅವರಿಗೆ ಬೆನ್ನು ಚೂರಿ ಹಾಕಿದಾಗ. ಇವ್ರು ಯಾವ ಥರ ಆದರೆ ದುಡ್ಡು ಬಂದಾಗ ಗರ್ವ ಜಾಸ್ತಿ ಆಯಿತು. ಗರ್ವ ಜಾಸ್ತಿ ಆಗಿದ್ದ ಕೂಡಲೇ ಏನಾಗುತ್ತೆ ಗೊತ್ತಾ, ಅವ್ರಿಗೆ ನೆತ್ತಿಗೆ ಇರುತ್ತೆ ಅಲ್ಲ, ಅದಕ್ಕೆ ಅವರು ನಾಶ ಆಗಿದ್ದ ಕಾರಣ. ಅಂದರೆ ಮಂತ್ರಿ ಆಗಿರ್ಬೋದು, ಸೈನ್ಯಾಧಿಕಾರಿ ಆಗಿರ್ಬೋದು, ಅವ್ರ ಮುಂದೆ ಇರುವಂಥ ಕವಿಗಳಾಗಿರ್ಬೋದು, ಯಾರಾದರೂ ಎಲ್ಲ ಪ್ರತಿಯೊಬ್ಬರು ಅವರಿಗೆ ದಬ್ಬಾಳಿಕೆ ಮಾಡೋದಕ್ಕೆ ಅಂದರೆ ಹಿಂದೆಯಿಂದ ಚೂರಿ ಹಾಕಲಿಕ್ಕೆ ಯತ್ನಿಸ್ತಾರೆ. ಆವಾಗ ಇಲ್ಲಿರೋಂತಹ ಪಾಳ್ಯಗಾರರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಅಲ್ಲೊಂದು ಬಾವಿ ಇದೆ, ಆ ಬಾವಿ ಹತ್ರ ಹೋಗಲಿಲ್ಲ, ಸುತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮೆಟ್ಲು ಹತ್ಕೊಂಡು ಹೆಂಗೆ ಬಂದುಬಿಟ್ಟಿದ್ದೀನಿ. ಇಲ್ಲಾಂದರೆ ಆ ಬಾವಿ ತೋರಿಸ್ತಾ ಇದೆ ನಿಮಗೆ, ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತಿರೋಂಥ ಬಾವಿ ನಾಶ ಅನ್ನೋದು ಆಗಿಬಿಟ್ಟಿದೆ. ಇವಾಗ ಈ ಸ್ಮಾರಕವನ್ನು ಉಳಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಇನ್ನು ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಬಿದ್ದೋಗೋ ಸ್ಟೇಜಿಗೆ ಬಂದಿದೆ. ಇನ್ನು ಇದ್ದರೆ ಒಂದು 50-70 ವರ್ಷ ಕರೆಕ್ಟಾಗಿರ್ಬೋದೇನೋ. ಅಂದರೆ ಕಲ್ಲುಗಳಂತೆಲ್ಲ ಕೋಟೆ ಇರ್ಬೋದು ಚೆನ್ನಾಗಿ. ಕೆಳಗಡೆ ತೋರಿಸ್ದಲ್ಲ ಕೆಂಪು ಮಣ್ಣಲ್ಲಿ ಕಟ್ಟಿರೋದು, ಅದು ಕೆಲವು ದಿನ ಇರ್ಬೋದು. ಇನ್ನೊಂದು 50-70 ವರ್ಷ ಕರೆಕ್ಟಾಗಿರುತ್ತೇನೋ ಗೊತ್ತಿಲ್ಲ. ನಾನು ಮೇಲೆಗಡೆ ಬಂದಿದ್ದೀನಿ ಗೈಸ್. ಇಷ್ಟೇ, ಮೇಲುಗಡೆ ನೋಡೋದಕ್ಕೆ ಏನೂ ಇಲ್ಲ. ಕೋಟೆನ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಬರೀ ರೂಮ್ಗಳಂತೆ, ಅವ್ರು ಇರೋಕ್ಕೆ ಜಾಗಗಳಂತೆ ಏನೂ ಕಾಣಿಸೋದಿಲ್ಲ ಇಲ್ಲಿ. ಇಷ್ಟೇ ಗೈಸ್. ಪಾಳ್ಯಂಕೊಂಡ ಹೆಂಗೆ ಪತನವಾಯ್ತು ಅಂತ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಮುಂದೆ ನಾನು ವೀಡಿಯೋ ಮಾಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲಾದರೂ ನೋಡಿದಿರಲ್ಲ, ಪಾಳ್ಯಂಕೊಂಡ ಅಲಿಯಾಸ್ ಗುಪ್ತನಾಯಕನಹಳ್ಳಿ. ಇಷ್ಟು ನಂಗೆ ಗೊತ್ತಿರೋ ವಿಷಯನೆಲ್ಲ ನಿಮ್ಗೆ ಹೇಳಿದ್ದೀನಿ, ಗೊತ್ತಿರೋದೆಲ್ಲ ತೋರಿಸಿದ್ದೀನಿ. ಮೇಲ್ಗಡೆಯಿಂದ ವ್ಯೂ ಆದರೆ ಇಷ್ಟೇ ಗೈಸ್, ಕಾಣಿಸ್ತಾ ಇಲ್ಲ. ಸುತ್ತಲೂ ಕೋಟೆ ಇರುತ್ತೆ. ಇನ್ನು ಇದು ಸ್ವಲ್ಪ ಡೌನ್ಗೆ ಬಂದಿದ್ದೀನಿ ನಾನು. ಎಲ್ಲಿಗೋದ್ರೂ ಈ ಪ್ರೇಮಿಗಳ ಕಾಟ ಅಂತೂ ತಪ್ಪೋದಿಲ್ಲ. ಎಲ್ಲಂದ್ರೆ ಅಲ್ಲೇ ಕವಿತೆಗಳಂತೆ ಏನೇನೋ ಬರೆದ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲ. ಎಲ್ಲ ಓದೋಕ್ಕೆ ಟೈಮ್ ಇಲ್ಲ. ಇವಾಗ ಕೆಳಗಡೆ ಆದರೂ ಹೋಗೋಣ, ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ. ಇಷ್ಟೇ ಗಾಯ್ಸ್, ಇಲ್ಲಿ ಇದು ಎಂಡ್ಗಾಯಿತು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟೇ ಗಾಯ್ಸ್, ಪಾಳ್ಯಂಕೊಂಡ ಅನ್ನೋದು. ಈ ಪಾಳ್ಯಂಕೊಂಡ ಅನ್ನೋದು ಕೇವಲ ಕೋಟೆಗಳಿಗೆ ಹೆಸರುವಾಸಿಯಾಗಿದೆ. ಅದೇ ರೀತಿ ಐತಿಹಾಸಿಕ ಕ್ಷೇತ್ರವಾಗಿದೆ. ಅದೇ ರೀತಿ ಇಲ್ಲಿ ಸುತ್ತಮುತ್ತಲು ನಿಲ್ಲಿಸುವಂತಹ ಗ್ರಾಮಸ್ಥರಿಗೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಇಲ್ಲಿ ಇರೋರು ಪ್ರತಿಯೊಬ್ಬರು ಈ ಕೋಟೆಯನ್ನು ನಮ್ಮ ಕೋಟೆ ಅಂತ ಹೇಳ್ಬಿಟ್ಟು ಗರ್ವದಿಂದ ಹೇಳ್ಕೊತಾರೆ. ನಮ್ಮೂರಿಗೆ ಈ ಕೋಟೆಗೆ ಹತ್ತತ್ರ ಒಂದು 22-30 ಕಿಲೋಮೀಟ್ರ್ ಇರುತ್ತೆ. 25 ಅಪ್ರಾಕ್ಸಿಮೇಟ್ಲಿ ಅಂದ್ಕೊಳ್ಳಿ. ವಿಡಿಯೋ ಆದರೆ ಇಷ್ಟ ಗೈಸ್. ನಂಗೆ ಗೊತ್ತಿರೋ ವಿಷಯ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಗೈಸ್. ನಮಗೆ ಸಪೋರ್ಟಾಗಿರುತ್ತೆ ಮುಂದೆ ಇನ್ನು ಬೇರೆ ವಿಡಿಯೋ ಮಾಡಬೇಕಾದ್ರೆ. ವಿಡಿಯೋ ಆದರೆ ಇಷ್ಟ ಗೈಸ್. ನಾನು ಕೆಳಗಡೆ ಆದರೂ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನಡ್ಕೊಂಡು. ನಮ್ಮ ಫ್ರೆಂಡ್ಸು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಇಷ್ಟು ತನಕ ನೋಡ್ಕೊಂಡಿದ್ದೀರ ಅಂದರೆ ಏನೊಂದು ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅದೇ ರೀತಿ ಲೈಕ್ ಅನ್ನೋದು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಎಲ್ಲರಿಗೂ ಬಾಯ್.